ನಮಸ್ಕಾರ. ಇವತ್ತಿನ ಈ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾನು ಇವತ್ತಿನ ನಿಮ್ಮ ಹೋಸ್ಟ್. ನಾವಿವತ್ತು ಒಂದು ತುಂಬಾನೇ ಕುತೂಹಲಕಾರಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ನಮಸ್ಕಾರ. ನಾನು ಈ ಚರ್ಚೆಯಲ್ಲಿ ನಿಮ್ಮ ಜೊತೆ ಇರುವ ತಜ್ಞೆ. ಈ ಟಾಪಿಕ್ ಅಂದ್ರೆ ಇದು ನಿಜಕ್ಕೂ ನಮಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಕೊಡುತ್ತೆ ಅನ್ಸುತ್ತೆ. ಖಂಡಿತ. ಒಂದು ಊಹೆ ಮಾಡ್ಕೊಳ್ಳಿ, ನಮ್ಮ ಜೀವನದಲ್ಲಿ ಯಾವ ದಿನ ಪ್ರಮೋಷನ್ ಸಿಗುತ್ತೆ ಅಥವಾ ಯಾವ ದಿನ ಆಫೀಸಲ್ಲಿ ದೊಡ್ಡ ಜಗಳ ಆಗುತ್ತೆ ಅಂತ ಒಂಥರ ಪಕ್ಕಾ ಹವಾಮಾನ ವರದಿಯ ಹಾಗೆ ಮೊದಲೇ ರಿಪೋರ್ಟ್ ಸಿಕ್ಕರೆ ಹೇಗಿರುತ್ತೆ? ವಾವ್! ಅದು ಅಂದರೆ ಮಳೆ ಬರುತ್ತೆ ಅಂತ ಗೊತ್ತಾದ್ರೆ ಮಳೆನ ನಿಲ್ಸೋಕಾಗಲ್ಲ, ಆದ್ರೆ ಛತ್ರಿ ಹಿಡ್ಕೊಂಡು ಹೋಗ್ಬೋದು ಅಲ್ವಾ? ಎಕ್ಸಾಕ್ಟ್ಲಿ. ಅದೇ ಥರ ನಮ್ಮ ಭವಿಷ್ಯದ ಬಗ್ಗೆ, ಅದರಲ್ಲೂ ಒಂದು ನಿರ್ದಿಷ್ಟ 4 ದಿನಗಳ ಬಗ್ಗೆ ಇಂಥದೊಂದು ನಿಖರವಾದ ಮುನ್ಸೂಚನೆ ಸಿಕ್ಕರೆ ನಮ್ಮ ನಿರ್ಧಾರಗಳು ಎಷ್ಟು ಬದಲಾಗ್ಬೋದಲ್ವಾ? ನಿಜ. ಇವತ್ತು ನಾವು ಆರಿಸ್ಕೊಂಡಿರೋ ಸೋರ್ಸ್ ಮೆಟೀರಿಯಲ್ ಇಂಥದ್ದೇ ಒಂದು ಟಾಪಿಕ್ ಬಗ್ಗೆ ಮಾತಾಡುತ್ತೆ. ಹೌದು. ಇದು ಶ್ರೀ ರೇಣುಕಾ ಯಲ್ಲಮ್ಮ ತಲ್ಲಿ ಜ್ಯೋತಿಷ್ಯಾಲಯ ಮತ್ತು ಗುರೂಜಿ ಪಿ ಲಕ್ಷ್ಮಣರಾಜು ಅವರ ಹಿನ್ನೆಲೆಯಿಂದ ಬಂದಿರುವ ಒಂದು ವಿಶೇಷವಾದ ಜ್ಯೋತಿಷ್ಯ ವರದಿ. ಕರೆಕ್ಟ್. ಮಕರ ರಾಶಿಯವರ ಭವಿಷ್ಯವನ್ನ ನಿರ್ಧರಿಸುವ ಆ ಜನವರಿ 17ರಿಂದ 20ರವರೆಗಿನ 4 ಪ್ರಮುಖ ದಿನಗಳ ಬಗ್ಗೆ ಅಂದ್ರೆ ಈ ವರದಿ ತುಂಬಾ ಡೀಟೇಲ್ಡ್ ಆಗಿ ಎಚ್ಚರಿಕೆ ಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈ 4 ದಿನಗಳು ಒಬ್ಬರ ಅದೃಷ್ಟವನ್ನ ಹೇಗೆ ಶಿಖರಕ್ಕೆ ಏರಿಸ್ಬೋದು ಅಥವಾ ಒಂದು ಸಣ್ಣ ತಪ್ಪು ಹೇಗೆ ದೊಡ್ಡ ಸಮಸ್ಯೆಯಾಗಿ ಬದಲಾಗ್ಬೋದು ಅನ್ನೋದನ್ನ ಈ ಸೋರ್ಸ್ ವಿವರಿಸಿದೆ. ಹೌದು. ಆದ್ರೆ ನಮ್ಮ ಇವತ್ತಿನ ಮಿಷನ್ ಅಂದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಬರೀ ಆಕಾಶದಲ್ಲಿರೋ ಗ್ರಹಗಳ ಚಲನೆಯನ್ನ ಮಾತ್ರ ನೋಡೋದಲ್ಲ. ಮತ್ತೆ ಈ ವರದಿಯ ಹಿಂದೆ ಅಡಗಿರುವ ಅದ್ಭುತವಾದ ಜೀವನ ಪಾಠಗಳನ್ನ, ಆರ್ಥಿಕ ಸಲಹೆಗಳನ್ನ ಮತ್ತು ಮನೋವಿಜ್ಞಾನವನ್ನ ಸೈಕಾಲಜಿಯನ್ನ ಒಡೆದು ಓದುವುದು ನಮ್ಮ ಉದ್ದೇಶ. ಅಂದ್ರೆ ಈ ವರದಿಯನ್ನ ಮೇಲ್ನೋಟಕ್ಕೆ ನೋಡಿದಾಗ ಇದೊಂದು ಸಾಮಾನ್ಯ ಜ್ಯೋತಿಷ್ಯದ ಕ್ಯಾಲೆಂಡರ್ ತರ ಕಾಣಿಸ್ಬೋದಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಇದರ ಆಳಕ್ಕೆ ಇಳಿದು ವಿಶ್ಲೇಷಣೆ ಮಾಡಿದಾಗ ಇದು ನಮ್ಮ ದೈನಂದಿನ ನಿರ್ಧಾರಗಳು, ನಮ್ಮ ಮಾನಸಿಕ ಸ್ಥಿತಿ ಮತ್ತು ನಾವು ಬೇರೆಯರ ಜೊತೆ ಹೇಗೆ ವರ್ತಿಸ್ತೀವಿ ಅನ್ನೋದ್ರ ಕನ್ನಡಿ ಅಂತ ಅರ್ಥ ಆಗುತ್ತೆ. ಖಂಡಿತ. ಯಾವುದೇ ರಾಜಕೀಯ ಅಥವಾ ವಿವಾದಾತ್ಮಕ ನಿಲುವುಗಳಿಗೆ ಹೋಗದೆ ಶುದ್ಧವಾಗಿ ಇದರಲ್ಲೇನಿದೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಮನುಷ್ಯನ ಸೈಕಾಲಜಿಯ ಕೆಲವು ಅದ್ಭುತ ಪಾಠಗಳು ಸಿಗ್ತವೆ. ಹೌದು. ನಾವು ಈ ಸೋರ್ಸ್ನಲ್ಲಿರೋ ಮಾಹಿತಿಯನ್ನ ಮಾತ್ರ ಇಟ್ಕೊಂಡು ಇವತ್ತು ಡಿಕೋಡ್ ಮಾಡ್ತಾ ಇದ್ದೀವಿ. ಓಕೆ. ಆ ಪ್ರಾಕ್ಟಿಕಲ್ ಪಾಠಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಈ ವರದಿ ಕೊಟ್ಟಿರುವ ಆ 4 ದಿನಗಳ ಟೈಮ್ಲೈನ್ ಹೇಗಿದೆ ಅಂತ ನೋಡೋಣ. ಖಂಡಿತ. ಟೈಮ್ಲೈನ್ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಜನವರಿ 17 ಶುಕ್ರವಾರ ಬಗ್ಗೆ ಈ ಸೋರ್ಸ್ ಹೇಳುವಾಗ ಇದನ್ನ ಸ್ಪಷ್ಟತೆಯ ದಿನ ಅಂತ ಕರೆಯುತ್ತೆ. ಅಂದ್ರೆ ದೀರ್ಘಕಾಲದಿಂದ ಮನಸ್ಸಿನಲ್ಲಿದ್ದ ಗೊಂದಲಗಳೆಲ್ಲ ನಿವಾರಣೆಯಾಗಿ ವೃತ್ತಿ ಅಥವಾ ವ್ಯಾಪಾರದ ಬಗ್ಗೆ ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ ಈ ದಿನ ಬರುತ್ತೆ ಅಂತ ಹೇಳಲಾಗಿದೆ. ಓಹೋ, ಸ್ಪಷ್ಟತೆಯ ದಿನ. ಹೌದು. ನನಗೆ ಇದನ್ನ ಓದಿದಾಗ ಅನಿಸಿದ್ದು ದಟ್ಟವಾದ ಮಂಜು ಕವಿದ ಕಾರಿನ ಗಾಜಿಗೆ ಒಮ್ಮೆಲೆ ವೈಪರ್ ಆನ್ ಮಾಡಿದಾಗ ರಸ್ತೆ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತೋ ಆ ರೀತಿಯ ಒಂದು ಮೆಂಟಲ್ ಕ್ಲಾರಿಟಿ. ವಾವ್, ಒಳ್ಳೆ ಉದಾಹರಣೆ. ಆ ಮೆಂಟಲ್ ಕ್ಲಾರಿಟಿ ಸಿಕ್ಕಾಗ ಬೇರೆಯವರ ಸಲಹೆ ಕೇಳಿ ಗೊಂದಲಕ್ಕೆ ಬೀಳಬಾರ್ದು, ತಮ್ಮ ಸ್ವಂತ ಆಲೋಚನೆಯ ಮೇಲೆ ನಂಬಿಕೆ ಇಡಬೇಕು ಅನ್ನೋದು ಮೂಲದ ಎಚ್ಚರಿಕೆ. ಕರೆಕ್ಟ್. ಅಂದ್ರೆ ನನ್ ಪ್ರಕಾರ ಇಲ್ಲಿರೋ ಅಸಲಿ ಟ್ವಿಸ್ಟ್ ಬೇರೆನೇ ಇದೆ. ಹೌದಾ? ಆ ಟ್ವಿಸ್ಟ್ ಏನು ಅಂತ ನನಗೂ ಗೊತ್ತಾಗ್ಬೇಕು. ಅದೇನಂದ್ರೆ ಈ ವರದಿಯಲ್ಲಿ ಜಾನ್ವರಿ 17ರ ಕ್ಲಾರಿಟಿ ಬಗ್ಗೆ ಹೇಳಿ ಜಾನ್ವರಿ 19ರ ಬಗ್ಗೆ ಬರೆಯುವಾಗ ಒಂದು ವಿಚಿತ್ರವಾದ ತಪ್ಪು ಮಾಡಿದ್ದಾರೆ. ತಪ್ಪು? ಎಂಥ ತಪ್ಪು? 1ನೇ ದಿನಾಂಕವನ್ನ ಅಂದ್ರೆ ಜಾನ್ವರಿ 19ನ್ನ ಒಂದು ಕಡೆ ಶನಿವಾರ ಅಂತ ಬರ್ದಿದ್ದಾರೆ, ಮತ್ತೆ ಅದೇ ಜಾನ್ವರಿ 19ನ್ನ ಭಾನುವಾರ ಅಂತಾನೂ ನಮೂದಿಸಿದ್ದಾರೆ. ಓ, 19ನೇ ತಾರೀಕು ಶನಿವಾರನೂ ಹೌದು ಭಾನುವಾರನೂ ಹೌದು ಅಂತಾನ? ಹೌದು. ಕ್ಯಾಲೆಂಡರ್ ನೋಡೋದಕ್ಕೂ ಬರದೇ ಇರೋರ ಅಥವಾ ಪ್ರಿಂಟಿಂಗ್ ಮಿಸ್ಟೇಕ್ ಮಾಡೋರ ಜ್ಯೋತಿಷ್ಯದ ವರದಿಯನ್ನ ನಾವು ಯಾಕಷ್ಟೋ ಸೀರಿಯಸ್ ಆಗಿ ತಗೋಬೇಕು? ಶನಿವಾರದ ನಂತರ ಭಾನುವಾರ ಬರುತ್ತೆ ಅಂತ ಗೊತ್ತಿಲ್ಲದವರ ಭವಿಷ್ಯವಾಣಿಯ ಮೇಲೆ ನಮ್ಮ ಕೆರಿಯರ್ ನಿರ್ಧಾರಗಳನ್ನು ಮಾಡೋದು ಎಷ್ಟು ಸರಿ? ಇದು ಮೇಲ್ನೋಟಕ್ಕೆ ಒಂದು ದೊಡ್ಡ ತಪ್ಪು ಅಂತಾನೆ ಅನ್ಸುತ್ತೆ. ಪ್ರಿಂಟಿಂಗ್ ಮಿಸ್ಟೇಕ್ ಇರ್ಬೋದು ಅಥವಾ ರಿಪೋರ್ಟ್ ಮಾಡುವಾಗ ಅದ ಗೊಂದಲ ಇರ್ಬೋದು. ಖಂಡಿತ, ಯಾರಿಗೊತ್ತು? ಆದ್ರೆ ಆ ಡೇಟ್ನ ಕನ್ಫ್ಯೂಷನ್ ಅನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಆಯಾ ದಿನಗಳಿಗೆ ಅವರು ಕೊಟ್ಟಿರುವ ಗುಣಲಕ್ಷಣಗಳನ್ನ ನಾವು ಗಮನಿಸಬೇಕು. ಅಂದ್ರೆ ಆ ದಿನದ ಫೀಚರ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತೀರಾ?
ಹೌದು, ಅವರು ಶನಿವಾರದ ಬಗ್ಗೆ ಬರೆಯುವಾಗ ಶನಿಯ ಪ್ರಭಾವದಿಂದಾಗಿ ಇದೊಂದು ಪರೀಕ್ಷೆಯ ದಿನ ಅಂತಾರೆ. ಓಕೆ, ಪರೀಕ್ಷೆಯ ದಿನ. ಕೆಲಸಗಳಲ್ಲಿ ವಿಳಂಬ, ಅಡೆತಡೆಗಳು ಮತ್ತು ಅದರಿಂದ ಬರುವ ವಿಪರೀತ ಅಸಹನೆ ಈ ದಿನದ ಹೈಲೈಟ್ಸ್. ಈ ಕನ್ಫ್ಯೂಷನ್ ನಡುವೆಯೂ ಅವರು ಹೇಳಿರುವ ಒಂದು ತಾತ್ವಿಕ ವಿಚಾರ ನಮ್ಮ ಗಮನ ಸೆಳೆಯುತ್ತೆ. ಏನದು ತಾತ್ವಿಕ ವಿಚಾರ? ಅದೇನೆಂದ್ರೆ, ವಿಳಂಬವು ಕೇವಲ ನಷ್ಟವಲ್ಲ, ಅದು ಮುಂಬರುವ ಅಪಾಯಗಳಿಂದ ನಮ್ಮನ್ನ ಕಾಪಾಡುವ ರಕ್ಷಣೆ. ಲೈಕ್ ಇಂಗ್ಲಿಷ್ನಲ್ಲಿ ಡಿಲೇ ಇಸ್ ನಾಟ್ ಡಿನಯಲ್, ಇಟ್ಸ್ ಪ್ರೊಟೆಕ್ಷನ್ ಅಂತಾರಲ್ಲ, ಆ ತರಹ. ವಿಳಂಬ ಅಂದ್ರೆ ರಕ್ಷಣೆ ಅನ್ನೋದು ಸ್ವಲ್ಪ ವಿಚಿತ್ರವಾದ ಕಲ್ಪನೆ ಅಲ್ವಾ? ನಾವು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರೆ ಅಥವಾ ಆಫೀಸ್ನಲ್ಲಿ ಪ್ರಮೋಷನ್ ಲೇಟ್ ಆದ್ರೆ ನಮಗೆ ಸಿಟ್ಟು ಬರುತ್ತೆ. ಅದರಲ್ಲಿ ರಕ್ಷಣೆ ಎಲ್ಲಿದೆ? ಇದನ್ನೊಂದು ರಿಯಲ್ ಲೈಫ್ ಉದಾಹರಣೆಗೆ ಕನೆಕ್ಟ್ ಮಾಡೋಣ. ನೀವು ಯಾವುದೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ಗೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ದಾರಿಯಲ್ಲಿ ಟೈರ್ ಪಂಕ್ಚರ್ ಆಗುತ್ತೆ. ವಿಪರೀತ ಕೋಪ, ಅಸಹನೆ ಶುರುವಾಗುತ್ತೆ ಆಬ್ವಿಯಸ್ಲಿ. ಎಕ್ಸಾಕ್ಟ್ಲಿ. ಆದ್ರೆ ಅದೇ ವಿಳಂಬ ನಿಮ್ಮನ್ನ ಮುಂದಾಗಬಹುದಾಗಿದ್ದ ಯಾವುದೋ ಒಂದು ದೊಡ್ಡ ಅಪಘಾತದಿಂದ ಪಾರು ಮಾಡಿರ್ಬೋದು ಅಲ್ವಾ? ವಾವ್, ನಿಜ. ಆ ಆಂಗಲ್ನಲ್ಲಿ ನಾವು ಯೋಚನೆನೇ ಮಾಡಿರಲ್ಲ. ಅಥವಾ ಆಫೀಸ್ನಲ್ಲಿ ನೀವು ಕಳಿಸಿದ ಒಂದು ಪ್ರಪೋಸಲ್ಗೆ ಕ್ಲೈಂಟ್ ರಿಪ್ಲೈ ಮಾಡಿಲ್ಲ ಅಂತ ನೀವು ಕೋಪಗೊಂಡು ಒಂದು ಹಾರ್ಷ್ ಆದ ಇಮೇಲ್ ಕಳಿಸ್ತೀರಾ. ಹೌದು, ಫ್ರಸ್ಟ್ರೇಷನ್ನಲ್ಲಿ ಕಳಿಸ್ತೀವಿ. ಆಮೇಲೆ ಗೊತ್ತಾಗತ್ತೆ ಅವರು ತಮ್ಮ ಬಜೆಟ್ ಡಬಲ್ ಮಾಡೋಕೆ ಮೀಟಿಂಗ್ ಮಾಡ್ತಾ ಇದ್ರು ಅಂತ. ನಿಮ್ಮ ಆತುರದ ಕೋಪ ಆ ಡೀಲನ್ನೇ ಕ್ಯಾನ್ಸಲ್ ಮಾಡಿಸಬಹುದು. ಓಹೋ, ಅಂದ್ರೆ ಆ ವಿಳಂಬ ನಮ್ಮ ತಾಳ್ಮೆಯನ್ನ ಟೆಸ್ಟ್ ಮಾಡ್ತಾ ಇತ್ತು. ಕರೆಕ್ಟ್. ಶನಿವಾರದ ಆ ವಿಳಂಬ ನಮ್ಮ ತಾಳ್ಮೆಯನ್ನ ಟೆಸ್ಟ್ ಮಾಡುತ್ತೆ. ಆ ಟೆಸ್ಟ್ನಲ್ಲಿ ಪಾಸ್ ಆಗೋದೇ ನಮ್ಮ ರಕ್ಷಣೆ ಅಂತ ಈ ವರದಿ ತುಂಬಾ ಆಳವಾಗಿ ವಿವರಿಸಿದೆ. ವಿಳಂಬದ ಹಿಂದಿರುವ ಈ ಸೈಕಾಲಜಿ ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ನಮ್ಮ ಕೋಪವೇ ನಮಗೆ ದೊಡ್ಡ ಶತ್ರು ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ಖಂಡಿತ. ಇನ್ನು ಅದೇ ಜಾನ್ವರಿ 19 ಭಾನುವಾರದ ಬಗ್ಗೆ ಹೇಳೋದಾದ್ರೆ, ಹಿಂದಿನ ದಿನದ ಆ ಟೆನ್ಷನ್ ಎಲ್ಲ ಕರಗಿ ಕುಟುಂಬದ ಜೊತೆ ಸಂತೋಷ, ಪ್ರೀತಿಯಲ್ಲಿ ಹತ್ತಿರವಾಗುವ ದಿನ ಅಂತ ಹೇಳಲಾಗಿದೆ. ಹೌದು, ಒಂದು ರಿಲೀಫ್ ಸಿಗೋ ದಿನ. ಆದರೆ ಈ ಖುಷಿಯ ಅಲೆಯಲ್ಲಿ ತೇಲಿ ಹೋಗಿ ಪ್ರಾಕ್ಟಿಕಲ್ ಅಲ್ಲದ ನಿರ್ಧಾರಗಳನ್ನು ತಗೋಬಾರದು ಅನ್ನೋ ವಾರ್ನಿಂಗ್ ಕೂಡ ಇದೆ. ಅದು ಬಹಳ ಮುಖ್ಯವಾದ ಪಾಯಿಂಟ್. ಮತ್ತೆ ಕೊನೆ ದಿನ ಜಾನ್ವರಿ 20 ಸೋಮವಾರ ಸಂಪೂರ್ಣವಾಗಿ ಆರ್ಥಿಕ ವಿಚಾರಗಳ ಸುತ್ತುತ್ತೆ. ಬಾಕಿಯಿರುವ ಹಣ ಕೈ ಸೇರುವ ಅಥವಾ ಹೊಸ ಇನ್ಕಮ್ ಸೋರ್ಸ್ ಕಾಣಿಸುವ ದಿನ ಇದು. ಹೌದು, ಮಂಡೇಸ್ ಮನಿ ಡೇ ಅಂತ. ಎಕ್ಸಾಕ್ಟ್ಲಿ. ಈ ಇಡೀ 4 ದಿನಗಳ ರೋಲರ್ ಕೋಸ್ಟರ್ ರೈಡ್ ಅನ್ನು ಗಮನಿಸಿದ್ರೆ ಈ ವರದಿಯ ಅಸಲಿ ಪಾಠ ಇರೋದು ಕ್ಯಾಲೆಂಡರ್ ದಿನಾಂಕಗಳಲ್ಲ ಅಂತ ಅನ್ಸುತ್ತೆ. ಮತ್ತೆಲ್ಲಿರೋದು? ಅದು ನಮ್ಮ ವೃತ್ತಿ, ಹಣಕಾಸು ಮತ್ತು ಅಹಂಕಾರದ ಬಲಿಯ ಸುತ್ತ ಗಿರ್ಕಿ ಹೊಡಿತಾ ಇದೆ. ಕರೆಕ್ಟ್. ಈ 3 ವಿಚಾರಗಳು ಒಂದಕ್ಕೊಂದು ಕನೆಕ್ಟ್ ಆಗಿರೋ ರೀತಿ ತುಂಬಾ ವಿಶೇಷವಾಗಿದೆ. ವೃತ್ತಿ ಮತ್ತು ವ್ಯಾಪಾರದ ವಿಚಾರ ತಗೊಂಡ್ರೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಓವರ್ನೈಟ್ ಸಿಗಲ್ಲ ಅಂತ ವರದಿ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಅದು ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಬರೋದು ಅಲ್ವಾ? ಹೌದು. ಹೊಸ ಜವಾಬ್ದಾರಿಗಳು ಹೆಗಳಿಗೆ ಬಿದ್ದಾಗ ಆರಂಭದಲ್ಲಿ ಕಷ್ಟ ಅಂತ ಅನ್ಸಿದ್ರು ಅವುಗಳೇ ನಮ್ಮ ಮುಂದಿನ ಪ್ರಮೋಷನ್ಗೆ ದಾರಿ ಮಾಡಿಕೊಡ್ತವೆ. ನಿಜ. ಇಂದಿನ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಜಗತ್ತಿನಲ್ಲಿ ನಾವು ಆರ್ಡರ್ ಮಾಡಿದ 10 ನಿಮಿಷಕ್ಕೆ ಊಟ ಮನೆಗೆ ಬರಬೇಕು ಅಂತ ಕಾಯುವ ಕಾಲದಲ್ಲಿ ಕಷ್ಟಪಟ್ಟವರಿಗೆ ಫಲ ಖಂಡಿತ ಸಿಗುತ್ತೆ, ಆದ್ರೆ ಸ್ವಲ್ಪ ವಿಳಂಬವಾಗುತ್ತೆ ಅನ್ನೋ ನೈಸರ್ಗಿಕ ನಿಯಮವನ್ನ ಇದು ನೆನಪಿಸುತ್ತೆ. ಆರ್ಥಿಕತೆ ವಿಚಾರಕ್ಕೆ ಬಂದಾಗ ಈ ರಿಪೋರ್ಟ್ನಲ್ಲಿರೋ ಒಂದು ಸಾಲು ನನಗೆ ತುಂಬಾ ಇಷ್ಟ ಆಯಿತು. ಯಾವ ಸಾಲು ಅದು? ಹಣ ಬರುವ ಸೂಚನೆ ಇದೆ, ಆದರೆ ಖರ್ಚು ಕೂಡ ಅದೇ ವೇಗದಲ್ಲಿ ಆಗುತ್ತೆ ಅಂತ. ಇದನ್ನು ಓದಿದಾಗ ನನಗೆ ನೆನಪಾಗಿದ್ದು ಒಂದು ತೂತು ಬಿದ್ದಿರೋ ಬಕೆಟ್ನ ಕಥೆ. ತೂತು ಬಿದ್ದಿರೋ ಬಕೆಟ್ ಹೇಗೆ? ಮೇಲಿಂದ ನಲ್ಲಿಯಲ್ಲಿ ನೀರು ಫೋರ್ಸಾಗಿ ಬಕೆಟ್ಗೆ ಬೀಳ್ತಾ ಇರುತ್ತೆ, ಆದರೆ ಕೆಳಗಡೆ ಇರೋ ತೂತಿನಿಂದ ನೀರು ಸೋರಿ ಹೋಗ್ತಾನೆ ಇದ್ರೆ ಆ ಬಕೆಟ್ ಯಾವತ್ತೂ ತುಂಬಕ್ಕೆ ಚಾನ್ಸೇ ಇಲ್ಲ. ಓ, ಎಕ್ಸಾಕ್ಟ್ಲಿ. ಇವತ್ತಿನ ದಿನಗಳಲ್ಲಿ ನಾವು UPI ಮುಖಾಂತರ ಮಾಡೋ ಸಣ್ಣ ಸಣ್ಣ ಖರ್ಚುಗಳು, ಆನ್ಲೈನಲ್ಲಿ ಆರ್ಡರ್ ಮಾಡೋ ಐಟಮ್ಗಳು, ಇವೆಲ್ಲ ಆ ಬಕೆಟ್ನ ತೂತುಗಳಿದ್ದ ಹಾಗೆ. ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಉಳಿಸ್ತೀವಿ ಅನ್ನೋದೇ ಅಸಲಿ ಲೆಕ್ಕಾಚಾರ. ಬಹಳ ಅದ್ಭುತವಾದ ಹೋಲಿಕೆ. ಆ ಬಕೆಟ್ನ ತೂತನ್ನ ಮುಚ್ಚೋದ್ರ ಜೊತೆಗೆ ಬಕೆಟ್ಗೆ ನೀರು ಬೀಳೋಕೆ ಇನ್ನೊಂದು ನಲ್ಲಿಯನ್ನ ಫಿಕ್ಸ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಂತ ಈ ವರದಿ ಹೇಳುತ್ತೆ. ಇನ್ನೊಂದು ನಲ್ಲಿ ಅಂದ್ರೆ? ಒಂದೇ ಆದಾಯದ ಮೂಲವನ್ನ ನಂಬಿಕೊಂಡು ಕೂರ್ಬೇಡಿ, ಸೈಡ್ ಇನ್ಕಮ್ ಬಗ್ಗೆ ಯೋಚನೆ ಮಾಡಿ ಅನ್ನೋದು. ಇಂದಿನ ಆರ್ಥಿಕ ಪರಿಸ್ಥಿತಿಗೆ ಇದು ಬಹಳ ಪ್ರಾಕ್ಟಿಕಲ್ ಆದ ಸಲಹೆ. ಆರ್ಥಿಕ ಶಿಸ್ತಿನ ಬಗ್ಗೆ ಇಷ್ಟು ಹೇಳಿದ ಮೇಲೆ ಈ ರಿಪೋರ್ಟ್ನಲ್ಲಿ ನನ್ನನ್ನ ಅತಿ ಹೆಚ್ಚು ಅಟ್ರಾಕ್ಟ್ ಮಾಡಿದ್ದು ಸಂಬಂಧಗಳ ಬಗ್ಗೆ ಇರೋ ವಿಚಾರ.
ಹೌದು, ರಿಲೇಶನ್ಶಿಪ್ಸ್ ಟಾಪಿಕ್ ತುಂಬಾನೇ ಸೆನ್ಸಿಟಿವ್ ಆಗಿದೆ ಇದರಲ್ಲಿ. ಜನವರಿ 17ರಿಂದ 20ರ ನಡುವೆ ಮನುಷ್ಯನಿಗೆ ತನ್ನ ಅಹಂಕಾರ ಅಥವಾ ಈಗೋ ವಿಪರೀತವಾಗಿ ಹೆಚ್ಚಾಗುತ್ತಂತೆ. ಹ್ಮ್ ನನ್ನ ಮಾತೇ ಸರಿ, ಹ್ಮ್ ನಾನ್ ಹೇಳಿದ್ದೇ ಆಗಬೇಕು ಅನ್ನೋ ಹಠಕ್ಕೆ ಬೀಳ್ತಾರೆ. ನಿಜ. ಆ ಈಗೋ ಬಂದಾಗ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಈ ಈಗೋ ಅನ್ನೋದು ಎಷ್ಟು ಡೇಂಜರಸ್ ಅಂದ್ರೆ ಮನೆಯಲ್ಲಿ ಟವಲಲ್ಲಿಟ್ಟೆ ಅನ್ನೋ ಸಣ್ಣ ವಿಚಾರ ಶುರುವಾಗಿ ಅದು ನೀನ್ ಯಾವತ್ತೂ ನನಗೆ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋ ಲೆವೆಲ್ಗೆ ಹೋಗಿ ದೊಡ್ಡ ಜಗಳದಲ್ಲಿ ಎಂಡ್ ಆಗ್ಬೋದು. ಕರೆಕ್ಟ್. ಸಂಬಂಧಗಳಲ್ಲಿ ಆ ಈಗೋ ಕ್ಲಾಶ್ ಬಗ್ಗೆ ಮಾತಾಡುವಾಗ ಈ ವರದಿಯಲ್ಲಿರೋ ಒಂದು ಅದ್ಭುತವಾದ ವಾಕ್ಯವನ್ನ ನಾವು ಮರಿಲೇಬಾರದು. ಯಾವ ವಾಕ್ಯ ಅದು? ಸಂಬಂಧ ಎಂದರೆ ಗೆಲ್ಲುವುದಲ್ಲ, ನಿಲುವೈಟುಕೊಳ್ಳುವುದು ಅಂತ ಅವ್ರು ಹೇಳಿದ್ದಾರೆ. ರಿಲೇಶನ್ಶಿಪ್ ಇಸ್ ನಾಟ್ ಅಬೌಟ್ ವಿನ್ನಿಂಗ್, ಇಟ್ಸ್ ಅಬೌಟ್ ಸಸ್ಟೈನಿಂಗ್. ವಾವ್! ನಾವು ವಾದ ಮಾಡ್ತಾ ಇರಬೇಕಾದ್ರೆ ನಮ್ಮ ಪಾಯಿಂಟ್ ಪ್ರೂವ್ ಮಾಡೋ ಭರದಲ್ಲಿ ಎದುರುಗಡೆ ಇರೋ ವ್ಯಕ್ತಿಗೆ ಎಷ್ಟು ಹರ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನೇ ಮರೆತುಬಿಡ್ತೀವಿ ಅಲ್ವಾ? ಹೌದು. ಜಗಳದಲ್ಲಿ ಗೆದ್ದು ಸಂಬಂಧದಲ್ಲಿ ಸೋತ್ ಹೋಗ್ತೇವೆ. ಖಂಡಿತ. ಈ ನಿಲುವೆಟ್ಟುಕೊಳ್ಳೋದು ಅಥವಾ ಸಸ್ಟೈನ್ ಮಾಡ್ಕೊಳ್ಳೋದು ಅಂದ್ರೆ ಮಾತಿನಲ್ಲಿ ಬರುವ ಒರಟುತನವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು. ಕೌಟುಂಬಿಕ ಒತ್ತಡಗಳಿರ್ಲಿ, ಆಫೀಸ್ನ ಫ್ರಸ್ಟ್ರೇಷನ್ ಇರ್ಲಿ, ಅದನ್ನ ಪಾರ್ಟ್ನರ್ ಮೇಲೆ ತೋರಿಸಬಾರ್ದು. ಹೌದು, ಅದು ಆಕ್ಚುಲಿ ಒಂದು ಆರ್ಟ್. ಎಕ್ಸಾಕ್ಟ್ಲಿ. ಮಾತಿನಲ್ಲಿ ಮೃದುತ್ವವನ್ನ ಅಳವಡಿಸಿಕೊಳ್ಳೋದು, ಎದುರಿನವರ ಮಾತನ್ನ ಪೂರ್ತಿಯಾಗಿ ಆಲಿಸೋದು ಒಂದು ಆರ್ಟ್. ವಾದದಲ್ಲಿ ಸೋತರೂ ಪರವಾಗಿಲ್ಲ, ಸಂಬಂಧ ಉಳಿದ್ರೆ ಸಾಕು ಅನ್ನೋ ಮೆಚುರಿಟಿ ಈ 4 ದಿನಗಳಲ್ಲಿ ಅತಿ ಹೆಚ್ಚು ಬೇಕಾಗತ್ತೆ. ಪ್ರೀತಿಯಲ್ಲಿ ಅನುಮಾನ ಬೇಡ ಅನ್ನೋದು ಕೂಡ ಇದೇ ಟ್ರಸ್ಟ್ ಮೇಲೆ ನಿಂತಿದೆ. ನಾವು ಇಲ್ಲಿವರೆಗೂ ಆಫೀಸ್ನ ಟೆನ್ಷನು, ಹಣದ ಲೆಕ್ಕಾಚಾರ ಮತ್ತು ಸಂಬಂಧಗಳ ಜಗಳದ ಬಗ್ಗೆ ಮಾತಾಡಿದ್ವಿ. ಹೌದು. ಇವೆಲ್ಲದರ ಒಟ್ಟು ರಿಸಲ್ಟ್ ಎಲ್ಲಿಗೆ ಬಂದು ನಿಲ್ತುತ್ತೆ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ. ಈ ಜ್ಯೋತಿಷ್ಯದ ಮೂಲ ಸಾಮಗ್ರಿ ಆಕಾಶದ ಗ್ರಹಗಳನ್ನ ಬಿಟ್ಟು ಮನುಷ್ಯನ ದೇಹದ ಒಳಗೂ ಡೀಪ್ ಡೈವ್ ಮಾಡಿದೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಹೆಲ್ತ್ ಬಗ್ಗೆ ಕೂಡ ಅವ್ರು ಮೆನ್ಷನ್ ಮಾಡಿದಾರಾ? ಹೌದು. ತಲೆನೋವು, ಆಯಾಸ, ನಿದ್ರಾಹೀನತೆ ಕಾಳಬಹುದು ಅಂತ ಅವರು ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಕೆಲಸದ ಭರದಲ್ಲಿ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಬೇಡಿ, ಟೈಮಿಗೆ ಸರಿಯಾಗಿ ಊಟ, ನೀರು, ನಿದ್ದೆ ಇರಲಿ, ಜೊತೆಗೆ ಫಾಸ್ಟ್ ಫುಡ್ ಕಡಿಮೆ ಮಾಡಿ ಅಂತಾನೂ ಹೇಳಿದ್ದಾರೆ. ಓಹೋ, ಫಾಸ್ಟ್ ಫುಡ್ ಕಡಿಮೆ ಮಾಡಿ ಅಂತನಾ? ಹೌದು. ಇದನ್ ಕೇಳಿದಾಗ ನನಗ್ ನಗು ಬಂತು. ಯಾಕಂದ್ರೆ ಜ್ಯೋತಿಷ್ಯದ ರಿಪೋರ್ಟ್ನಲ್ಲಿ ಯಾವುದೋ ಪೂಜೆ ಮಾಡಿಸಿ ಅನ್ನೋ ಬದಲು ಫಾಸ್ಟ್ ಫುಡ್ ತಿನ್ಬೇಡಿ, ನೀರ್ ಕುಡೀರಿ ಅಂತ ಒಬ್ಬ ನುರಿತ ವೆಲ್ನೆಸ್ ಕೋಚ್ ತರ ಅಡ್ವೈಸ್ ಮಾಡ್ತಾ ಇರೋದು ತುಂಬಾನೇ ಡಿಫರೆಂಟ್ ಆಗಿದೆ. ಆಕ್ಚುಲಿ ಇದು ಪ್ರಾಚೀನ ಜ್ಞಾನಕ್ಕೂ ಮತ್ತು ಇಂದಿನ ಆಧುನಿಕ ಜೀವನ ಶೈಲಿಗೂ ಇರೋ ಕನೆಕ್ಷನ್ ಇದು. ಹೇಗಂತೀರಾ? ನೀವು ವಿಪರೀತ ಟೆನ್ಷನ್ನಲ್ಲಿ ಇದ್ದಾಗ ನಿಮ್ಮ ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ, ಸರಿಯಾಗಿ ಊಟ ಮಾಡಲ್ಲ, ಅದು ಆಟೋಮ್ಯಾಟಿಕ್ ಆಗಿ ತಲೆನೋವು ಮತ್ತು ಆಯಾಸಕ್ಕೆ ದಾರಿ ಮಾಡಿಕೊಡತ್ತೆ. ಇದರ ಜೊತೆಗೆ ಚಂದ್ರನ ಪ್ರಭಾವದಿಂದಾಗಿ ಮೂಡ್ ಸ್ವಿಂಗ್ಸ್ ಆಗತ್ತೆ ಅಂತ ವರದಿ ಹೇಳುತ್ತೆ. ಮೂಡ್ ಸ್ವಿಂಗ್ಸ್ ಅಂದ್ರೆ ಆ ಕ್ಷಣಕ್ಕೂ ಬದಲಾಗೋ ಎಮೋಷನ್ಸ್ ಅಲ್ವಾ? ಹೌದು, ಅದೇ. ಒಂದು ನಿಮಿಷ ಎಲ್ಲವೂ ಸರಿದ ಅನಿಸುತ್ತೆ, ಮರುಕ್ಷಣಕ್ಕೆ ಏನೋ ಕಳೆದುಕೊಂಡ ಹಾಗೆ ಬೇಸರ ಆಗತ್ತೆ. ಎಕ್ಸಾಕ್ಟ್ಲಿ. ಆ ಎಮೋಷನಲ್ ಇಂಬ್ಯಾಲೆನ್ಸ್ ಇದ್ದಾಗ ನಾವು ಮಾಡೋ ಅತಿ ದೊಡ್ಡ ತಪ್ಪು ಅಂದ್ರೆ ಓವರ್ ಥಿಂಕಿಂಗ್. ಅತಿಯಾಗಿ ಆಲೋಚಿಸುವುದು. ಓವರ್ ಥಿಂಕಿಂಗ್ ಇದು ಇವತ್ತಿನ ಜನರ ಅತಿ ದೊಡ್ಡ ಶತ್ರು. ಹೌದು. ಒಂದು ಸಣ್ಣ ಘಟನೆಯನ್ನ ಇಟ್ಕೊಂಡು ಅದನ್ನ ಮಿದುಳಿನಲ್ಲಿ 100 ಸಲ ರಿಪೀಟ್ ಮಾಡಿಕೊಂಡು ಇರಬಾರ್ದ ಕೆಟ್ಟ ಪರಿಣಾಮಗಳನ್ನು ಊಹಿಸಿಕೊಳ್ಳೋದು, ಇದನ್ನ ನಿಲ್ಲಿಸಬೇಕು ಅನ್ನೋದು ಅವರ ಮುಖ್ಯ ಸಲಹೆ. ಇವೆಲ್ಲದಕ್ಕೂ ಪರಿಹಾರವಾಗಿ ಅವರು ಕೆಲವು ರೆಮಿಡೀಸ್ ಅಂದ್ರೆ ಪರಿಹಾರಗಳನ್ನ ಸೂಚಿಸಿದ್ದಾರೆ. ಪರಿಹಾರಗಳು ಯಾವ್ಯಾವುದು? ಮುಂಜಾನೆ ಧ್ಯಾನ ಮಾಡೋದು, ಶಿವನನ್ನು ಆರಾಧಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪ ಮಾಡೋದು, ಜೊತೆಗೆ ಶನಿವಾರ ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನ ದಾನ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನೀವು ಹೇಳಿ, ಇದು ಕೇವಲ ಧಾರ್ಮಿಕ ಆಚರಣೆಯೋ ಅಥವಾ ಇದರ ಹಿಂದೆ ಏನಾದ್ರೂ ಮೆಕ್ಯಾನಿಸಮ್ ಕೆಲಸ ಮಾಡ್ತಾ ಇದೆಯಾ? ಸ್ಪೆಸಿಫಿಕ್ ಆಗಿ ಆ ಕಪ್ಪು ಎಳ್ಳು ಮತ್ತು ದಾನದ ಬಗ್ಗೆ ಯಾಕೆ ಹೇಳಿದ್ದಾರೆ? ಕಪ್ಪು ಎಳ್ಳಿನ ಹಿಂದಿರೋ ಲಾಜಿಕ್ನ ಮೊದಲು ನೋಡೋಣ. ಜ್ಯೋತಿಷ್ಯದ ಪ್ರಕಾರ ಕಪ್ಪು ಬಣ್ಣ ಮತ್ತು ಎಳ್ಳು ಶನಿ ಗ್ರಹಕ್ಕೆ ಸಂಬಂಧಿಸಿದ್ದು. ಶನಿವಾರ ಶನಿಯ ಪ್ರಭಾವ ಹೆಚ್ಚಿರೋದ್ರಿಂದ ಅದನ್ನ ದಾನ ಮಾಡೋ ಕೇಳ್ತಾರೆ. ಇದು ಆಸ್ಟ್ರಾಲಜಿಯ ನಂಬಿಕೆ. ಓಕೆ, ಅದು ಆಸ್ಟ್ರಾಲಜಿ ಆಯ್ತು. ಆದ್ರೆ ಸೈಕಾಲಜಿ?
ಇದರ ಹಿಂದಿರೋ ಸೈಕಾಲಜಿಯನ್ನ ಅಂದ್ರೆ ಮನೋವಿಜ್ಞಾನವನ್ನ ಗಮನಿಸಿದ್ರೆ ದಾನ ಅನ್ನೋ ಕಾನ್ಸೆಪ್ಟ್ ಬಹಳ ಪವರ್ಫುಲ್ ಆಗಿದೆ. ಅಂದ್ರೆ ದಾನ ಮಾಡೋದ್ರಿಂದ ನಮ್ಮ ಮೈಂಡ್ ಸೆಟ್ ಬದಲಾಗುತ್ತೆ ಅಂತನಾ? ಖಂಡಿತವಾಗಿಯೂ. ಮನುಷ್ಯ ಕಷ್ಟದಲ್ಲಿದ್ದಾಗ ನಾನು, ನನ್ನ ಸಮಸ್ಯೆ, ನನ್ನ ಹಣ ಅಂತ ಒಂದು ಸ್ಕೇರ್ಸಿಟಿ ಮೈಂಡ್ಸೆಟ್ನಲ್ಲಿ ಅಂದ್ರೆ ಕೊರತೆಯ ಮನಸ್ಥಿತಿಯಲ್ಲಿ ಇರ್ತಾನೆ. ಹೌದು, ಎಲ್ಲರೂ ಆ ಟೈಮಲ್ಲಿ ಸೆಲ್ಫಿಶ್ ಆಗ್ತಾರೆ. ಕರೆಕ್ಟ್. ಯಾವಾಗ ಅವನು ತನ್ನಲ್ಲಿರೋದನ್ನ ಇನ್ನೊಬ್ರಿಗೆ ಅಥವಾ ಬಡವರಿಗೆ ದಾನ ಮಾಡ್ತಾನೋ ಆಗ ಆ ಕೊರತೆಯ ಮನಸ್ಥಿತಿ ಹೋಗಿ ಅಬಂಡೆನ್ಸ್ ಮೈಂಡ್ಸೆಟ್ ನನ್ನ ಬಳಿ ಬೇರೆಯವರಿಗೆ ಕೊಡುವಷ್ಟು ಸಮೃದ್ಧಿ ಇದೆ ಅನ್ನೋ ಭಾವನೆ ಬರುತ್ತೆ. ವಾವ್, ಇದು ನಿಜಕ್ಕೂ ಡೀಪ್ ಆಗಿದೆ. ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ಮಿದುಳಿನಲ್ಲಿ ಎಂಡಾರ್ಫಿನ್ಸ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ನಮ್ಮಲ್ಲಿ ಕರುಣೆ ಮತ್ತು ಪಾಸಿಟಿವಿಟಿಯನ್ನ ಹೆಚ್ಚಿಸುತ್ತೆ. ಇದು ನಿಜಕ್ಕೂ ವಂಡರ್ಫುಲ್ ಕನೆಕ್ಷನ್. ದಾನ ಮಾಡೋದು ಕೇವಲ ಪುಣ್ಯ ಸಂಪಾದನೆಗಲ್ಲ, ನಮ್ಮ ಸ್ವಂತ ಮೆಂಟಲ್ ಹೆಲ್ತ್ಗೆ ಅನ್ನೋದು ಕ್ಲಿಯರ್ ಆಯ್ತು. ಹಾಗಾದ್ರೆ ಆ 108 ಬಾರಿ ಮಂತ್ರ ಜಪಿಸೋ ವಿಚಾರ, ಮಂತ್ರ ಜಪಿಸೋದು ನಮ್ಮ ನರ್ವಸ್ ಸಿಸ್ಟಮ್ಗೆ ಅಂದ್ರೆ ನರಮಂಡಲಕ್ಕೆ ಮಾಡೋ ಒಂದು ಟ್ರೀಟ್ಮೆಂಟ್ ಇದ್ದ ಹಾಗೆ. ಓಹೋ, ನರ್ವಸ್ ಸಿಸ್ಟಮ್ಗೆ ಟ್ರೀಟ್ಮೆಂಟ್. ಹೌದು. ನಿಮ್ಮ ಮಿದುಳು ಆ ಓವರ್ ಥಿಂಕಿಂಗ್ ಲೂಪ್ನಲ್ಲಿ ಸಿಕ್ಕ ಹಾಕ್ಕೊಂಡಾಗ ಅದನ್ನ ಬ್ರೇಕ್ ಮಾಡೋದು ಸುಲಭವಲ್ಲ. ಒಂದು ನಿರ್ದಿಷ್ಟ ಮಂತ್ರವನ್ನ ಆ ಒಂದು ಲಯದಲ್ಲಿ ರಿಪೀಟ್ ಆಗಿ ಹೇಳ್ತಾ ಇದ್ದಾಗ ಮಿದುಳಿನ ಫೋಕಸ್ ಆ ಶಬ್ದದ ಕಡೆ ಹೋಗುತ್ತೆ. ಅಂದ್ರೆ ಆ ಲೂಪ್ ಬ್ರೇಕ್ ಆಗುತ್ತೆ. ಎಕ್ಸಾಕ್ಟ್ಲಿ. ಪುನರಾವರ್ತಿತ ಶಬ್ದಗಳು ನಮ್ಮ ಉಸಿರಾಟವನ್ನ ನಿಧಾನಗೊಳಿಸಿ ಹಾರ್ಟ್ ಬೀಟನ್ನ ನಾರ್ಮಲ್ ಮಾಡುತ್ತೆ. ಮಿದುಳಿನಲ್ಲಿರೋ ಆ ಆತಂಕದ ಅಲೆಗಳನ್ನ ಇದು ಶಾಂತಗೊಳಿಸುತ್ತೆ. ಅಂದ್ರೆ ಅದು ಒಂದ್ ರೀತಿಯ ಬಯೋಲಾಜಿಕಲ್ ಓವರ್ ರೈಡ್ ಸ್ವಿಚ್ ಇದ್ದ ಹಾಗೆ. ಕರೆಕ್ಟ್, ಸೇಮ್ ಅದೇ. ವರದಿಯಲ್ಲಿ ಇನ್ನೊಂದು ಎಚ್ಚರಿಕೆ ಇದೆ. ಈ ಪರಿಹಾರಗಳನ್ನ ಭಯದಿಂದ ಮಾಡಬಾರ್ದು, ನಂಬಿಕೆಯಿಂದ ಮಾಡಬೇಕು ಅಂತ. ಇದು ತುಂಬಾನೇ ಕ್ರೂಷಿಯಲ್ ಪಾಯಿಂಟ್. ಹೌದು. ನಾವು ದೇವ್ರತ್ರ ಹೋಗಿ ನನಗೀ ಕಷ್ಟ ಕೊಡಬೇಡ ಅಂತ ಭಯದಿಂದ ಬೇಡ್ಕೊಳ್ಳೋದಕ್ಕೂ, ನಾನಿದನ್ನ ಫೇಸ್ ಮಾಡ್ತೀನಿ ಅನ್ನೋ ಆ ನಂಬಿಕೆಯಿಂದ ಧ್ಯಾನ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆಯಲ್ವಾ? ಖಂಡಿತ. ಆ ನಂಬಿಕೆ ನಮ್ಮ ಸುತ್ತಲಿನ ವಾತಾವರಣವನ್ನ ಸೃಷ್ಟಿ ಮಾಡೋದು. ಭಯ ನಮ್ಮನ್ನ ಪ್ಯಾರಲೈಸ್ ಮಾಡಿದ್ರೆ ನಂಬಿಕೆ ನಮ್ಮನ್ನ ಆಕ್ಷನ್ ತಗೊಳ್ಳೋಕೆ ಪ್ರೇರೇಪಿಸತ್ತೆ. ಇಷ್ಟೆಲ್ಲ ವಿಚಾರಗಳನ್ನ ನಾವು ಡಿಕೋಡ್ ಮಾಡಿದ್ವಿ. ಕ್ಯಾಲೆಂಡರ್ನಲ್ಲಿರೋ ದಿನಾಂಕಗಳ ಗೊಂದಲದಿಂದ ಹಿಡಿದು ಆಫೀಸ್ ಪಾಲಿಟಿಕ್ಸ್, ಫೈನಾನ್ಸ್ನ ಸೋರುವಿಕೆ, ಈಗೋ ಪ್ರಾಬ್ಲಮ್ಸ್ ಮತ್ತು ದಾನದ ಹಿಂದಿರೋ ಸೈಕಾಲಜಿ ಎಲ್ಲವನ್ನೂ ವಿಶ್ಲೇಷಿಸಿದ್ವಿ. ಹೌದು, ಇದೊಂದು ಕಂಪ್ಲೀಟ್ ಪ್ಯಾಕೇಜ್ನ ತರಹ ಇತ್ತು. ಆದರೆ ಈ ಇಡೀ ವರದಿಯ ಕೊನೆಯಲ್ಲಿರೋ ಒಂದು ವಾಕ್ಯ ನನ್ನನ್ನು ತುಂಬನೇ ಕಾಡ್ತಾ ಇದೆ. ಏನದು ವಾಕ್ಯ? ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ, ಅದೃಷ್ಟವು ಹೊರಗಿನಿಂದ ಬರೋದಿಲ್ಲ, ನಮ್ಮ ಆಲೋಚನೆ ಮತ್ತು ಕ್ರಿಯೆಗಳಿಂದ ಬರ್ತದೆ ಅಂತ. ವಾವ್! ಈ ಒಂದು ವಾಕ್ಯ ಈ ಇಡೀ ಜ್ಯೋತಿಷ್ಯ ವರದಿಯ ದಿಕ್ಕನ್ನೇ ಬದಲಾಯಿಸ್ತೆ. ನೀವು ಗ್ರಹಗಳನ್ನ ನಂಬಿ ರಾಶಿ ಭವಿಷ್ಯವನ್ನ ಫಾಲೋ ಮಾಡಿ, ಆದ್ರೆ ಅಂತಿಮವಾಗಿ ನಿಮ್ಮ ಲೈಫನ್ನ ಕಂಟ್ರೋಲ್ ಮಾಡೋದು ನೀವು ಇಡುವ ಹೆಜ್ಜೆಗಳು ಮಾತ್ರ ಅಂತ ಈ ಸೋರ್ಸ್ ನೇರವಾಗಿ ಹೇಳ್ತಾ ಇದೆ. ಹೌದಲ್ವೇ? ಇದು ನಮ್ಮನ್ನ ಒಂದು ಫೈನಲ್ ಪ್ರಶ್ನೆ ಹತ್ರ ತಂದು ನಿಲ್ಲಿಸುತ್ತೆ. ಯಾವ ಪ್ರಶ್ನೆ? ನಾವು ಸಂಚಿಕೆ ಆರಂಭದಲ್ಲಿ ಮಳೆ, ಹವಾಮಾನ ವರದಿ ಮತ್ತು ಛತ್ರಿಯ ಉದಾಹರಣೆ ಕೊಟ್ಟಿದ್ವಿ. ಆದರೆ ಇದೆಲ್ಲ ಕೇಳಿದ್ಮೇಲೆ ನನಗೊಂದು ಯೋಚನೆ ಬರ್ತಾ ಇದೆ. ಅದೃಷ್ಟ ನಮ್ಮ ಕ್ರಿಯೆಗಳಿಂದ ಬರೋದಾದರೆ ಆಕಾಶದಲ್ಲಿರೋ ಗ್ರಹಗಳು ನಿಜಕ್ಕೂ ನಮ್ಮ ಭವಿಷ್ಯವನ್ನ ಬರಿತಾ ಇವೆಯಾ? ಅಂದ್ರೆ? ಅಥವಾ ನಮ್ಮ ಪಾಸಿಟಿವ್ ಆದ ಆಲೋಚನೆಗಳು, ಉಳಿತಾಯ ಮಾಡೋ ಶಿಸ್ತು, ಸಂಬಂಧಗಳನ್ನು ಉಳಿಸಿಕೊಳ್ಳೋ ಮೃದುತ್ವ ಮತ್ತು ನಮ್ಮ ಆರೋಗ್ಯದ ಕಾಳಜಿ ಇವೆಲ್ಲ ಸೇರಿ ಆ ಗ್ರಹಗಳ ಪ್ರಭಾವವನ್ನೇ ಮೀರಿ ನಿಲ್ಲುವಷ್ಟು ಶಕ್ತಿಯನ್ನು ನಮಗೆ ಕೊಡ್ತಾ ಇವ್ಯಾ? ಇದು ನಿಜಕ್ಕೂ ಒಂದು ಆಳವಾದ ಪ್ರಶ್ನೆ. ನಮ್ಮ ಭವಿಷ್ಯ ಇರೋದು ನಕ್ಷತ್ರಗಳಲ್ಲೋ ಅಥವಾ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ತೆಗೆದುಕೊಳ್ಳುವ ಆ ಪುಟ್ ನಿರ್ಧಾರಗಳಲ್ಲೋ? ಖಂಡಿತ. ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಪ್ರತಿಯೊಬ್ಬರಿಗೂ ಬಿಟ್ಟ ವಿಚಾರ. ಈ ವಿಸ್ಮಯಕಾರಿ ಪ್ರಶ್ನೆಯನ್ನ ಯೋಚನೆಗೆ ಬಿಡುತ್ತಾ ನಮ್ಮ ಈ ಡೀಪ್ ಡೈವ್ ಅನ್ನ ಮುಕ್ತಾಯ ಮಾಡೋಣ. ನೆನಪಿರ್ಲಿ, ಕನ್ನಡಿಯ ಮೇಲಿನ ಮಂಜು ಕರಗಿದಾಗ ಸಿಗುವ ಆ ಸ್ಪಷ್ಟತೆ ನಮ್ಮೆಲ್ಲರದಾಗ್ಲಿ. ಶುಭವಾಗ್ಲಿ.